ಯಾದವ್ ಅವ್ರ ಪಕ್ಷದವರು ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ, ಅದು ಮಾತು ಒಪ್ಪುವಂಥದ್ದನ್ನು. ಆದರೆ ಅಖಿಲೇಶ್ ಯಾದವ್ ಅವರು ಸರಳವಾಗಿ ಗೆಲ್ಲುವಂಥ ಕ್ಷೇತ್ರವನ್ನು ಬಿಟ್ಟುಕೊಂಡು ಕನವಸಲವಾಗಿ ನಿಂತ್ಕೊಂಡ್ರು. ಯಾಕಂದರೆ ಅಲ್ಲಿ ಸೋತಿದ್ರು ಅವರು ಹಿಂದಿನ ಚುನಾವಣೆಯಲ್ಲಿ ಸೋತರು ಸಹ ಅಲ್ಲಿ ಹೋಗಿ ನಿಂತಿದ್ದಾರೆ ಇವತ್ತು. ಯಾಕೆಂದರೆ ಒಂದು ಮೆಸೇಜ್ ಕೊಡಬೇಕಾಗಿದೆ ಜನರಲ್ಲಿ, ನಾವು ಯಾವುದಕ್ಕೂ ಹೆದರುವಂಥವ್ರಲ್ಲ, ಸತ್ಯದ ಪರ ಇದ್ದಂಥವ್ರು ಅಥವಾ ಏನಂತೀವಿ ಜನರನ್ನು ಮಾನಸಿಕವಾಗಿ ಗೆದ್ದು ನಿಲ್ಲಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಅವ್ರು ಮಾಡಿದರು. ಅದು ನಮ್ಮ ರಾಹುಲ್ನವ್ರು ಯಾಕೆ ಮಾಡಲಿಲ್ಲ? ಎಂಥ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು, ಇಡೀ ದೇಶ ಸುತ್ತಾ ಇದ್ದಾರೆ, ಜೊತೆಗೆ ನ್ಯಾಯ ಯಾತ್ರೆ ಮಾಡ್ತಾ ಇದ್ದಾರೆ, ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಜಟ್ಟಿ ನಾಯಕ RSS ಅನ್ನು ಟೀಕೆ ಮಾಡ್ತಾರೆ, ನೇರವಾಗಿ ಎದುರಿಸ್ತಾ ಇದ್ದಾರೆ. ಸ್ಮೃತಿ ಇರಾನಿ ಅವ್ರಿಗೆ ಅಂಜಿದಾರ ಅಂಥೇಳಿ ಇವತ್ತು ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಇನ್ನೂ ಒಂದು ಮಾತು ಮುಂದೆ ಹೋಗಿ ನಮ್ಮ ಪ್ರಿಯಾಂಕಾ ವಾದ್ರಾ ಅವ್ರ ಬದಲಾಗಿ ಇಲ್ಲಿ ನಾವು ಹೇಳಬೇಕಾದ್ದೇನಪ್ಪ ಅಂದ್ರೆ ಮೇಡಮ್ ಅವ್ರು ನಿಲ್ಲಬೇಕಾಗಿತ್ತು, ಇದನ್ನು ಸೀರಿಯಸ್ ಆಗಿ ತೊಗೊಳ್ಬೇಕಾಗಿತ್ತು. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಇವತ್ತೇನಾದರೂ ಹೇಳಬೇಕಾಗಿದ್ರೆ ಇವರಿಬ್ಬರ ದುಡಿಮೆಯಿಂದ, ಹಾರ್ಡ್ ವರ್ಕ್ನಿಂದ ಮತ್ತು ಇವರ ಭಾಷಣಗಳಿಂದ ಇವತ್ತು ಅನೇಕ ವಿಷಯಗಳು ಚರ್ಚೆ ವಿಷಯಗಳಾಗಿ ಮೋದಿಯವರು ಟಕ್ಕರ್ ಕೊಡುವಂಥ ಭಾಷಣಗಳನ್ನ ಪ್ರಿಯಾಂಕಾ ವಾದ್ರಾ ಅವ್ರು ಮಾಡ್ತಾ ಇದ್ದಾರೆ. ನೋಡ್ರಿ, ಮೊನ್ನೆ ಮಂಗಳಸೂತ್ರ ಬಗ್ಗೆ ಏನೋ ಮಾತಾಡಿದರು. ಮಂಗಳಸೂತ್ರಕ್ಕೆ ಸೋಲ್ತಾರ, ಬಂಗಾರಕ್ಕೆ ಸೋಲ್ತಾರೆ, ಇವರು ಎಲ್ಲನೂ ಹಂಚಿಬಿಡ್ತಾರೆ, ಮುಸಲ್ಮಾನರಿಗೆ ಹಂಚಿಬಿಡ್ತಾರೆ, ಏನೂ ಮಾಡಿ ಅದು ಎಂಥ ಉತ್ತರ ಕೊಟ್ಟರು ಪ್ರಿಯಾಂಕಾ ವಾದ್ರಾ ಅವರು. ನಮ್ಮ ತಾಯಿ ಮಾಂಗಲ್ಯದ ಈ ದೇಶಕ್ಕಾಗಿ ನಾವು ಯಾಕೆ ಇನ್ನೊಬ್ಬರು ಮಾಂಗಲ್ಯಕ್ಕೆ ಸೋಳ್ನು? ಯಾರು ಬಂಗಾರಕ್ಕೆ ಸೋಳಿದ್ದೀವಿ? ನಾವು 55-60 ವರ್ಷ ಆಳಿದ್ದೀವಿ, ಒಂದು ಉದಾಹರಣೆ ಕೊಡ್ರಿ ನಮಗೆ ಅನ್ನುವಂಥ ಮಾತನ್ನು ಮಾತಾಡಿದರು. ಎಂಥ ದಿಟ್ಟ ಮಾತು, ಇಂಥ ದಿಟ್ಟಿನ ಮಗಳು ಇಲ್ಲೇ ಅಮೇಥಿಯಲ್ಲೇ ನಮ್ಮ ಸ್ಮೃತಿ ಇರಾನಿ ಅವರು ಎದುರಿಸೋದಕ್ಕೆ ಏನಾಗಿತ್ತಪ್ಪ ಇವರಿಗೆ ಅಂತ ಇದನ್ನು ಬರ್ತಾಯಿದ್ರು. ಇನ್ನೂ ಚೇಂಜ್ ಆಗ್ಬೋದು ಆ ಮಾತು ಬೇರೆ. ಈಗ ನಡೆದಂಥ ಟ್ರೆಂಡ್ ಮೇಲೆ ಮಾತಾಡ್ತಾ ಇದ್ದೀನಿ ನಿಮಗೆ. ಸಾಯಂಕಾಲವರೆಗೆ ಇನ್ನೂ ಚೇಂಜ್ ಆಗ್ಬೋದು, ಆದರೆ ಇದು ಆಗಲೇಬೇಕಾದಂಥದ್ದು. ಇದು ಯಾವ ಕ್ಷೇತ್ರದಿಂದ ನಾವು ಬಿದ್ದು ಹೋಗಿದ್ವೋ, ಎಲ್ಲಿ ನಮ್ಮನ್ನು ನಾವು ಕಳ್ಕೊಂಡಿದ್ವಿ, ಅಲ್ಲಿ ನಾವು ಹುಡುಕಬೇಕಾಗಿದೆ. ಆ ಹುಡುಗ ಕೆಲಸ ದಿಟ್ಟತನದಿಂದ ಆಗಬೇಕಾಗಿತ್ತು, ಆಗ್ತಾಯಿಲ್ಲ ಅನ್ನುವಂಥ ಮೆಸೇಜ್ಗಳು ಬರ್ತಾಯಿದ್ದಾವೆ, ಸುದ್ದಿಗಳು ಹರಡ್ತಾ ಇದ್ದಾವೆ. ಯಾಕೆ ರಾಹುಲ್ ಅವ್ರು ಹೇಗೆ ಮಾಡಿದರು? ಇವತ್ತು ರಾಹುಲ್ ಅವರು ಅಂಜಿದ್ರು ಅನ್ನೋಕ್ಕಿಂತಲೂ ಏನೋ ಪೊಲಿಟಿಕಲ್ ಒಂದೇನೋ ವ್ಯೂ ಮಾಡಿರ್ಬೋದು, ಏನೋ ಚಿಂತನೆ ಮಾಡಿರ್ಬೋದು ಅನ್ಬೋದು. ಅವರ ಪರ ಇದ್ದಂಥ ಜನ ಅವ್ರನ್ನ ಎತ್ತಿ ಮಾತಾಡ್ಬೋದಿಲ್ಲ, ಅವ್ರನ್ನ ಅಂಜಿಲ್ಲ ಅನಿಸ್ತದೆ, ರಾಯಬರಲ್ಲಿ ಎಲ್ಲಿ ಇರ್ತಿದ್ರು ಅಂತ ನೀವು ಪ್ರಶ್ನೆ ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಅವರು ಅಮೇಥಿಗೆ ಯಾಕೆ ನಿಲ್ಲಿಲ್ಲ? ಇಲ್ಲ ಪ್ರಚಾರಕ್ಕೆ ಬೇಕಾಗ್ತಿತ್ತು, ಎಲ್ಲ ಕಡೆ ಒಬ್ಬರಾಗಿದ್ದಾರೆ, ಕಾರ್ಯಕರ್ತರಿಲ್ಲ, ಹಾಗೆ ಹೀಗೆ ವಾದ ಮಾಡ್ಬೋದು. ವಾದ ಮಾಡೋರಿಗೇನು ಕಡಿಮೆ ಇಲ್ಲ. ಇಲ್ಲ ನಮ್ಮ ಕಾರ್ಯಕರ್ತರು ಇವತ್ತು ಇಲ್ಲ, ನಾವೊಂದು ಕಾಲಕ್ಕೆ ಇದ್ದರೆ ಸೇವಾದಳ ಅನ್ನೋದಿತ್ತು, ಆ ದಳ ಇದ್ದಿದ್ರೆ, ಆದರೆ ಕಾರ್ಯಕರ್ತರಿದ್ದರೆ ನಾವಿವತ್ತು ಮಾಡ್ಬೋದಿತ್ತೇನೋ, ಅದು ಹಾಗಿಲ್ಲ. ಈ ನಮ್ಮ ಕಾರ್ಯಕರ್ತರು ಇಲ್ಲ ಅನ್ನುವಂಥ ಭಯನೂ ಅವ್ರಿಗೆ ಕಾಡಿರ್ಬೋದು. ಮತ್ತು ಜೊತೆಗೆ ರಾಹುಲ್ರಲ್ಲಿ ಸೋಲಿಸಲುವಾಗಿ ಮೋದಿ ಮತ್ತು ಸ್ಮೃತಿ ಇರಾನಿ ಅವರ ಗ್ಯಾಂಗ್ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಅದು ಒಪ್ಪುವಂಥ ಮಾತಲ್ಲ. ಯಾಕಂದರೆ ಅಲ್ಲಿ ಸೋಲಿಸಿದರೆ ಒಂದು ಕೆಟ್ಟ ಮೆಸೇಜ್ ಹೋಗ್ತದೆ ಅನ್ನುವಂಥ ಭಾವನೆ ಆ BJP ಇರ್ಬೋದು, ಇಲ್ಲ ಅಂತಲ್ಲ. ಮತ್ತು ವಿರೋಧಿಗಳು ಸ್ವತಃ ಮೋದಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾನೆ ಅಂತ ಹೊರಟಿದ್ರು. ಪಾಪ ಪ್ರಜಾಪ್ರಭುತ್ವವಾದಿಯ ಮಾತನ ಇದು. ಪಾರ್ಟಿ ಮುಖ್ಯ ಅಲ್ಲ, ನಾವು ಅವರಿಗೂ ಚೆನ್ನಾಗಿ ಭ್ರಷ್ಟಾಚಾರ ರಹಿತವಾದ ಆಡಳಿತ ಕೊಡ್ತೀವಿ, ನಾವು ನಿಮಗೆಲ್ಲ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅನ್ನುವಂಥ ಭರವಸೆನ ಕೊಟ್ಟ ಉದ್ಯೋಗ ಸೃಷ್ಟಿ ಮಾಡಿ ಭ್ರಷ್ಟಾಚಾರ ಹೋಗಿಸಿದ್ರೆ ಅದು ಗ್ರೇಟ್ನೆಸ್. ಅದೆಲ್ಲ ಬಿಟ್ಟು ಕಾಂಗ್ರೆಸ್ ಮುಕ್ತ ಮಾಡ್ತಾನೆ ಅಂದರೆ ಕಾಂಗ್ರೆಸ್ಸಿಗರಿಗೆ ನಿಮ್ಮಲ್ಲೇ ಬಂದಿದ್ದಾರೆ ಅವರು. ಯಾವ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ಸನ್ನು ಹಾಳು ಮಾಡಿದರು, ಭ್ರಷ್ಟಾಚಾರದಿಂದ ಕಾಂಗ್ರೆಸ್ ಹೆಸರು ಕೆಡಿಸಿದರು. ಪರಕಾಯಿ ಜೀವಿಗಳು ಏನನ್ನು ನಾವು ಕರಿತೀವಿ, ಪ್ಯಾರಾಸೈಟ್ಸ್ ಅಂತೇಳಿ, ಅವರೆಲ್ಲ ನಿಮ್ಮಲ್ಲೇ ಬರ್ತಾ ಇದ್ದಾರೆ. ಅವರೆಲ್ಲರೂ ಕಳ್ಳರು ಅಂತ ತಿಳ್ಕೊಂಡು ನಿಮ್ಮಲ್ಲಿ ಬರ್ತಾ ಇದ್ದಾರೆ. ನಾವು ಉಳಿಸಲುವಾಗಿ EDಯಿಂದ ಮತ್ತು CBIದಿಂದ IT ಉಳಿಸಲು ಬರ್ತಾ ಇದ್ದಾರೆ. ಅವ್ರನ್ನ ತೊಗೊಳ್ತಾರೂ ಇದ್ದೀರಿ, ಆ ಮಾತು ಬೇರೆ. ಹೀಗಾಗಿ ಇವತ್ತು ಕಾಂಗ್ರೆಸ್